ಶ್ರೇಯಾಂಶಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿದ್ವಿ. ಮತ್ತು ತನ್ವಿ ಇಲ್ಲಿ ಬಾಸ್ಕೆಟ್ಬಾಲ್ ಆಡಕ್ಕೆ ಬಂದೀವಿ ಒಂದು ಹಾಫ್ ಆನ್ ಅವರ್. ತನ್ವಿದು ಇವಾಗ ಸಮ್ಮರ್ ವೆಕೇಷನ್ ಐತಿ, ಜುಲೈ ಮತ್ತು ಆಗಸ್ಟಲ್ಲಿ ಸುದ್ದಿ ಇರ್ತಾವೆ. ಸೊ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಅದೊಂದು ಸ್ವಲ್ಪ ಆಡಿ ಹೋಗ್ಬೇಕಂತ ಬಂದಿದ್ವಿ. ಇಲ್ಲಿ ನೋಡಿರಿ ಇವಾಗ ಜಸ್ಟ್ 8 ಗಂಟೆ ಆಗೈತಿ, ಆದ್ರೆ 11 ಗಂಟೆಗೆ ಬಿಸಿಲು ಹೆಂಗಿರ್ತೈತಲ್ಲ ಆ ಥರ. ಯಾಕಂದ್ರೆ 4:00 ಸನ್ರೈಸ್ ಆಗಿಬಿಡ್ತೈತಿ, ಆಮೇಲೆ ಸನ್ಸೆಟ್ ಆಗೋದು 7 ಗಂಟೆಗೆ. ಸೊ ಈ ಥರ ನೋಡಿರಿ ಎಲ್ಲ ಮಿಕ್ಸ್ ಸಿಗುತ್ತೆ. ಸೊ ಇದನ್ನ ಸೋಪ್ ಮಾಡಿ ಇದು ಬ್ಯಾಟರ್ ಮಾಡಿದ್ದೆ. ದೋಸೆನೂ ಬರ್ತಾವೆ, ಆಮೇಲೆ ಪಡ್ಡೂ ಬರ್ತಾವೆ. ಇಡ್ಲಿ ನಾನು ಟ್ರೈ ಮಾಡಿಲ್ಲ, ಇಡ್ಲಿನೂ ಬಂದ್ರೆ ಬರ್ಬೋದು. ಇದ್ರಾಗ ನೋಡಿರಿ ಗೋಧಿ, ಓಟ್ಸ್, ಆಮೇಲೆ ಸ್ವಲ್ಪ ಮಿಲ್ಲೆಟ್ಸ್, ಜೋಳ, ಬ್ರೌನ್ ರೈಸ್, ಬ್ಲ್ಯಾಕ್ ರೈಸ್, ಈ ಥರ ಎಲ್ಲ ಮಿಕ್ಸ್ ಇರ್ತೈತಿ. ಒಂದು ಸ್ವಲ್ಪ ಬ್ಯಾಳಿಗಳೂ ಅದಾವೆ. ಆಮೇಲೆ ಬಕ್ವೀಟ್ ಅಂತ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿದ್ದಾರೆ. ಸೊ ಇದೊಂದು ಹಿಂಗೆ ಸಿಗ್ತೈತಿ, ಅದನ್ನು ತೊಗೊಂಡು ಈ ಥರ ಮಾಡ್ಬೋದು. ಜಳಕಾದು ಮಾಡಿ ಫ್ರೆಶ್ ಆರೆ ಇನ್ನು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಬೇಕು. ಸೊ ಇದು ನೋಡಿರಿ ಹಂಗೆ ತಣ್ಣಿದ ಕ್ಲಾಸ್ ಇತ್ತು ಹಂಗೆ ಆನ್ಲೈನ್ ಮಾರ್ನಿಂಗ್. ಸೊ ಅದು ಮುಗಿಸು. ಆಮೇಲೆ ಇಲ್ಲೊಂದು ನೋಡಿರಿ ಫ್ರೂಟ್ಸ್ ಸಿಗ್ತೈತಿ ತೈವಾನ್ ಒಳಗೆ, ಇದಕ್ಕೆ ಕೊರಿಯನ್ ಮೆಲನ್ ಅಂತಾರೆ. ಸೊ ನೋಡಿರಿ ಸಮೀಪಿನ ಹಂಗೆ ತೋರಿಸ್ತೀನಿ, ಕಟ್ ಮಾಡೋದಿದೆ ಹಂಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಇದು ನೋಡಿರಿ ಈ ಥರ ಇರ್ತೈತಿ. ಮ್ಯಾಲಿಂದ ಒಂದು ಸ್ವಲ್ಪ ಹಾರ್ಡ್ ಇರ್ತೈತಿ, ಅದನ್ನು ಬೇಕಂದ್ರೆ ತೆಗಿಬೋದು ಮ್ಯಾಲಿಂದ. ಮ್ಯಾಲಿಂದ ಸ್ವಲ್ಪ ತೆಗೆದೆ. ಇದ್ರ ಟೇಸ್ಟ್ ಹೆಂಗಿರ್ತೈತಾನೆ? ಬಿಟ್ರಿಶ್ ಸ್ವೀಟ್ ಇರ್ತಿಲ್ಲ, ಕುಕುಂಬರ್ ಥರನೇ ಇರ್ತಿಲ್ಲ. ಸಮ್ ಟೈಮ್ಸ್ ಒಂದೊಂದ್ಸಲ ಕೈ ಥರ ಬರ್ತೈತಿ. ಅದು ಸೌತೆಕಾಯಿ ಇರ್ತಾವಲ್ಲ ಅವು ಭೀ ಒಂದೊಂದ್ಸಲ ಕೈ ಬರ್ತಾವ, ಅದಲ್ಲ ಅದ. ಇದ್ರ ಟೇಸ್ಟ್ ಬಂದ್ಬಿಟ್ಟ ಒಂದು ಸ್ವಲ್ಪ ಸ್ವೀಟ್ ಇರ್ತೈತಿ. ಸೌತೆಕಾಯಿ ಇರ್ತದೆ ಅನ್ಸುತ್ತೆ ನಂಗಂತೂ. ಕೊರಿಯನ್ ಮಸ್ಮೆಲನ್ ಅಂತೈತೆ ನೋಡಿದ್ದೆ. ಸೀಡ್ ತೆಗ್ದಿದ್ದ ನಮ್ಮ ಮನೆ ನೋಡ್ರಿ, ಒಳಗಡೆ ಈ ಥರ ಇರ್ತೈತಿ. ಸೀಡ್ ತೆಗಿಲ್ಲ ಇರ್ಲಿ. ಸೀಡ್ಸ್ ತೆಗಿಲ್ಲ ಇರ್ಲಿ. ಹೆಂಗೆ ತೆಗಿ ತೆಗಿ ಫ್ರೂಟ್ಸ್ ಇಡಾಕ ಕೊಟ್ಟೆ ನಾನು, ಸ್ವೀಟ್ಸ್ ಇಡಾಕತ್ತೋಕೆ ಅಲ್ಲೇ ಬಿಡೋದನ್ನು.
ನೋಡ್ರಿ ಈ ಥರ ಇರ್ತೈತಿ ಇದು. ಆಯಿತು ಒಂದೇ ಐತಿ. ತಿಂದು ನೋಡು ಹೆಂಗೈತಿ ಹೇಳು ಟೇಸ್ಟ್. ಟೇಸ್ಟ್ ಏನಾದರೂ ಹೇಳ ಹೆಂಗೈತಿ, ಹೆಂಗೆ ಅನ್ಸ್ಕೈತಿ? ವಾಟರಿ, ಹ್ಞೂ ಸ್ವಲ್ಪ ಬಿಟರ್, ಸ್ವಲ್ಪ ಸ್ವೀಟ್. ಹಾಂ ಬಿಟ್ರ್ ಐತಿ. ಇಲ್ಲ ಹ್ಞೂ ಸ್ವಲ್ಪ ಹೌದಾ? ಇಲ್ಲ. ಹ್ಞೂ ಗೊತ್ತಿಲ್ಲ, ಅದು ಲಾಸ್ಟ್ ಟೈಮನ್ನು ಕೈಯೇ ಬಂದಿತ್ತು ಸ್ವಲ್ಪ. ಅದು ಹಾಗೆ ಇರುತ್ತೆ, ನೀವು ಒಂದು ಫ್ರೂಟ್ ಹಂಗೆ ಬಂದಿದ್ದು ಗೊತ್ತಿಲ್ಲ, ನೋಡಬೇಕು ನೆಕ್ಸ್ಟ್ ಮತ್ತೆ ನೋಡೋಣ. ಈಗ ನೋಡ್ರಿ ಲಂಚ್ಗೆ ಸ್ವಲ್ಪ ಬ್ಯಾಳಿ ಸಾರ, ಆಮೇಲೆ ಇದು ಬೆಂಡೆಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಇದ್ರದ್ದು ಸ್ವಲ್ಪ ಫ್ರೈ, ಆಮೇಲೆ ಅನ್ನ ಅಷ್ಟು ಮಾಡ್ಕೊಂಡಿದ್ದೀನಿ. ಮೊಸರು, ನೋಡ್ರಿ ರೈಸ್ ಮತ್ತು ಬ್ಯಾಳಿ ಇಟ್ಟಿದ್ದೀನಿ. ಬ್ಯಾಳಿ ಒಂದು ಸ್ವಲ್ಪ ಕುದಿಲಾಗಿತ್ತು, ಅದಕ್ಕೆ ಮತ್ತೊಂದು ಸಲ ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ತೀನಿ. ಸೊ ಇದು ನೋಡ್ರಿ ಈ ಸಲ ಇಂಡಿಯಾಗೆ ಹೋದಾಗಿತ್ತು ತೊಗೊಂಬಂದಿದ್ದೆ. ಇದು ಮಜ್ಜಿಗೆ ನೋಡ್ರಿ ಈ ಥರ ಚೆನ್ನಾಗಿರ್ತದೆ, ದೊಣ್ಣೆ ಎಲ್ಲ ತೆಗಿತಿದ್ರೆ ಹಿಂಗೆ ಮಾಡ್ಕೊಂತ ಬರುತ್ತೆ ನೋಡ್ರಿ, ಹಿಂಗೆ ಬರ್ತೈತಲ್ಲ. ಸೊ ಹಿಂಗೆ ಮಾಡ್ಕೊಂತ ಹೋದ್ರೆ ಬೆಣ್ಣೆ ಬರ್ತೈತಿ. ಈಗ ನೋಡ್ರಿ ಬೆಂಡೆಕಾಯಿ ಫ್ರೈ ಮಾಡತ್ತೀನಿ. ಸೊ ಇದ್ರೊಳಗೆ ಏನಿಲ್ಲ, ಕಡ್ಲಿ ಹಿಟ್ಟ, ಉಪ್ಪ ಮತ್ತು ಖಾರ, ಗರಂ ಮಸಾಲ, ಅರಿಶಿನ ಹಿಟ್ಟ ಒಂದು ಸ್ವಲ್ಪ ಅಷ್ಟು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ಅಷ್ಟೇ, ಸ್ಲೋ ಆಗಿ. ಡೀಪ್ ಫ್ರೈ ಅಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸ್ಲೋ ಆಗಿ ಹುರಿದಷ್ಟೇ. ಇದು ನೋಡ್ರಿ ಬೆಂಡೆಕಾಯಿ ರೆಡಿ ಆಯ್ತಾ. ಆಮೇಲೆ ಇಲ್ಲಿ ಸಾರು, ಅನ್ನ, ಮಜ್ಜಿಗೆ. ಈಗ ಊಟ ಮಾಡೋಣ ಅಂತ. ಈಗ ನೋಡ್ರಿ 1:30 ಆಗೈತಿ. ಸ್ಕೈ ನೋಡ್ರಿ ಎಷ್ಟು ಬ್ಲೂ ಮಸ್ತ್ ಆಗೈತಲ್ಲ. ರೇಯಾಂಶ್ ನೋಡ್ರಿ ಇವಾಗ ಸ್ಕೂಲಿಂದ ಬಂದ. ಹಾಯ್ ರೇಯಾಂಶ್. ಇವತ್ತು ನೋಡ್ರಿ ಸನ್ಸೆಟ್ ಎಷ್ಟು ಮಸ್ತಾಗಿದೆ.
ನೋಡ್ರಿ ಊಟ ಅದು ಮುಗಿಸ್ಕೊಂಡು ಹಂಗೆ ಕೆಳಗೆ ಒಂದು ಸ್ವಲ್ಪ ವಾಕಿಗೆ ಬಂದಿದ್ವಿ. ಇಲ್ಲಿ ನೋಡ್ರಿ ಒಬ್ರು 5 ಡಾಗ್ಸ್ ಹಾಕಿದ್ದಾರೆ. ಡೈಲಿ 3 ಟೈಮ್ಸ್ ಹೋಗ್ತೀನಿ ವಾಕಿಂಗ್ ಕರ್ಕೊಂಡು ಬರ್ತಾರೆ. ಸೊಕ್ಕ ಸೋಡ್ಸ